ಯೂಟ್ಯೂಬ್ ವೀಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಹಿಂದೂ ಪರಂಪರೆಯಲ್ಲಿ ದಸರಾ ಹಬ್ಬಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇದೆ. ಏನಪ್ಪ ಅಂತ ಹೇಳಿದ್ರೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ಬೊಂಬೆಯನ್ನಿಟ್ಟು ಸಂಭ್ರಮವಾಗಿ ಆಚರಿಸೋದು ಒಂದು ರೂಢಿಯಾಗಿ ಬಂದಿದೆ. ಇವತ್ತು ನೀವು ಇಲ್ಲಿ ನೋಡ್ತಾ ಇರತಕ್ಕಂಥ ಸ್ಥಳ ದೊಡ್ಡಬಳ್ಳಾಪುರ ನಗರದ ಗಾಣಿಗರಪೇಟೆಯಲ್ಲಿರ್ತಕ್ಕಂಥ ಶ್ರೀ ವೈಕುಂಠ ಜನಾರ್ದನ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ನಾನು ಶ್ರೀನಿವಾಸ ರಾಘವನ್. ಮತ್ತು ಈ ಪರಂಪರೆ ನಮ್ಮ ಮುತ್ತಾತವರ ಕಾಲದಿಂದಲೂ ಕೂಡ ಇದು ಬಂದಿದೆ. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿಯಲ್ಲಿ ಈ ಹಬ್ಬ ಯಾತಕ್ಕೋಸ್ಕರ ಮಾಡ್ತೀವಿ, ಅದರಲ್ಲೂ ಕೂಡ ವಿಶೇಷವಾಗಿ ಈಗಿನ ಕಂಪ್ಯೂಟರ್ ಯುಗದಲ್ಲಿ ಮಕ್ಕಳಿಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ತಿಳಿಸ್ಕೊಡ್ಬೇಕು ಎಂಬತಕ್ಕಂತಹ ಒಂದು ವಿಷಯದಿಂದ ಈ ಬೊಂಬೆಯ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ನೀವು ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಇದು ವಿಶೇಷವಾಗಿರತಕ್ಕಂತಹ ಹಬ್ಬ. ಅದರ ಜೊತೆಯಲ್ಲಿ ಬೊಂಬೆಗಳನ್ನು ಕೂಡ ಕೂಡಿಸಿರ್ತಕ್ಕಂಥದ್ದು. ನಮ್ಮ ಮುತ್ತಾದನ ಕಾಲದಿಂದಲೂ ಕೂಡ ನಮ್ಮ ಮುತ್ತಾದರಾಗಿರ್ತಕ್ಕಂತಹ ಹರಿಶಂಕರಾಚಾರ್ಯರು, ಅವರ ಮಗ ಆಗಿರ್ತಕ್ಕಂಥ ಕೃಷ್ಣಾಚಾರ್ಯರು ಮತ್ತು ಅವ್ರ ಮಗ ಆಗಿರ್ತಕ್ಕಂಥ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹಿಂದಿ ಪಂಡಿತರಾಗಿರ್ತಕ್ಕಂಥ ಕೆ ಗೋಪಾಲ್ ಭಟ್ರವರ ನಮ್ಮ ತಂದೆಯವರು ಮತ್ತು ನಾನು ಜಿ ಶ್ರೀನಿವಾಸ ರಾಘವನ್ ಅಂತ ವೈಕುಂಠ ಜನಾರ್ದನ ಸ್ವಾಮಿ ದೇವಸ್ಥಾನದ ಅರ್ಚಕರಾಗಿ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಈ ಪರಂಪರೆ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಬೊಂಬೆ ಆಚರಣೆಯನ್ನು ಮಾಡ್ತಾ ಇದ್ವಿ. ಸಾಮಾನ್ಯವಾಗಿ ಈ ಬೊಂಬೆ ಆಚರಣೆ ಮಾಡಬೇಕು ಅಂದಾಗ ಇದಕ್ಕೆ ಸುಮಾರು 1 ತಿಂಗಳಿಂದ ತಯಾರಿ ನಡೆಯುತ್ತೆ. ಈ ತಯಾರಿಯಲ್ಲಿ ನಮ್ಮ ಶ್ರೀಮತಿಯವರು, ನಮ್ಮ ಸೊಸೆಯಂದರು ಎಲ್ಲರೂ ಕೂಡ ಸೇರಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನು ಹೊಂದಿ ಇದನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ನೀವು ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಈ ಬೊಂಬೆ ಎಷ್ಟು ವರ್ಷ ಹಳೆಯದು ಅಂತಂದರೆ ನೋಡಿ, ಇಲ್ಲಿರ್ತಕ್ಕಂಥದ್ದು ಪಟ್ಟದ ಗೊಂಬೆಗಳು ಅಂತ. ಇದನ್ನು ನಾವು ದಸರಾ ಹಬ್ಬದ ಮೊದಲನೇ ದಿನ ಇದನ್ನು ಇಡ್ತೀವಿ. ಈ ಸಣ್ಣದಾಗಿರ್ತಕ್ಕಂಥದ್ದು ತುಂಬ ಹಳೆಯದಾಗಿರ್ತಕ್ಕಂಥದ್ದು ನಮ್ಮ ಮುತ್ತಾತನ ಕಾಲದಲ್ಲಿ ತಂದಿರತಕ್ಕಂಥದ್ದು. ಸಾಮಾನ್ಯವಾಗಿ ಮದುವೆ ಸಂದರ್ಭದಲ್ಲಿ ತವರ ಮನೆಯ ಕಡೆಯಿಂದ ಒಂದು ಬೊಂಬೆಯನ್ನು ಕೊಡ್ತಾರೆ. ಅದು ಯಾವುದು? ಮರದ ಬೊಂಬೆ. ಆ ಮರದ ಬೊಂಬೆಯನ್ನು ಕೊಡ್ತಾರೆ. ಅದು ಬಂದಿರತಕ್ಕಂಥದ್ದು ನಮ್ಮ ಮದುವೆಯಲ್ಲಿ ಬಂದಿರತಕ್ಕಂಥದ್ದು ಒಂದು. ನಮ್ಮ 3 ಜನ ಮಕ್ಕಳ ಮದುವೆಯ ಸಂದರ್ಭದಲ್ಲಿ ಆ 3 ಸೆಟ್ಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಈ ಮರದ ಬೊಂಬೆಗಳು. ಇದರ ಜೊತೆಯಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಅವತ್ತಿನ ದಿನ ನಾವು ಕಲಶವನ್ನು ಇಡ್ತೀವಿ. ಮೊದಲನೇ ದಿನ ಇಟ್ಟು ವಿಜಯದಶಮಿ ದಿವಸ ಸಾಯಂಕಾಲವರೆಗೂ ಇಟ್ಟು ಅದನ್ನು ಆರತಿ ಮಾಡಿ ಪ್ರತಿ ದಿವಸವೂ ಕೂಡ ಬೆಳಿಗ್ಗೆ ಸಾಯಂಕಾಲ ಪೂಜೆ ಆದ ವಿಷಯಗಳನ್ನು ಮಾಡಿ ಅದರ ಜೊತೆಯಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಬೊಂಬೆ ಬಾಗಿನ ಅಂತ ಕರಿತೀವಿ. ವಿಶೇಷವಾಗಿ ಮಕ್ಕಳಿಗೆ ತಿಂಡಿ ಅಂದರೆ ಆಸೆ ಜಾಸ್ತಿ. ಇದೇನಪ್ಪ ತಿಂಡಿಗೋಸ್ಕರ ಬರ್ತಾ ಅಲ್ಲ, ಆಯಾ ಒಂದೊಂದು ದಿನವೂ ಕೂಡ ಒಂದೊಂದು ವಿಶೇಷವಾಗಿರುತ್ತೆ. ಅಂತಹ ದಿವಸಗಳಲ್ಲಿ ಆ ತಿಂಡಿಯನ್ನು ಮಾಡಿ ಮಕ್ಕಳಿಗೆ ಹಂಚಿ ಮಕ್ಕಳಿಗೆ ಖುಷಿ ಪಡಿಸೋದು. ಅದರ ಜೊತೆಯಲ್ಲಿ ಈ ಸಂಸ್ಕೃತಿಯನ್ನು ಮಕ್ಕಳಿಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಬೊಂಬೆಯನ್ನು ಇಡ್ತಕ್ಕಂಥದ್ದು. ನೋಡಿ, ಇಲ್ಲಿ ಮೇಲೆ ನೋಡ್ತಾ ಇದ್ದೀರಾ, ಮೊದಲನೇ ಸಾಲಿನಲ್ಲಿ ಇರ್ತಕ್ಕಂಥದ್ದು. ಆ ಮೊದಲನೇ ಸಾಲಿನಲ್ಲಿ ದಶರಥ ಮಹಾರಾಜನಿಗೆ ಮಕ್ಕಳಿರೋದಿಲ್ಲ. ಆಗ ಅವರೇನು ಮಾಡ್ತಾರೆ, ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾರೆ. ಪುತ್ರಕಾಮೇಷ್ಟಿಯನ್ನು ಯಾಗ ಮಾಡಿದಾಗ ಅಲ್ಲಿ ದೇವರು ಪ್ರತ್ಯಕ್ಷ ಆಗಿ ಅವರಿಗೆ ಪಾಯಸವನ್ನು ನೀಡ್ತಾರೆ. ಆ ಪಾಯಸವನ್ನು ನೀಡಿದ ಮೇಲೆ ಅವರಿಗೆ ಮಕ್ಕಳಾಗತ್ತೆ. ಅವರೇ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಅದು ತದನಂತರ ಹಾಗೇ ನೀವು ಮುಂದೆ ಬಂದರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ದಿವ್ಯವಾಗಿರತಕ್ಕಂತಹ ಸ್ವರೂಪವನ್ನು ನೀಡಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇಲ್ಲಿ ಬಂದರೆ ಲಕ್ಷ್ಮೀ ನರಸಿಂಹ ಮತ್ತು ವಿಜಯಲಕ್ಷ್ಮಿ ಎಂಬತಕ್ಕಂಥದ್ದು ಇರ್ತಕ್ಕಂಥದ್ದು. ಈ ಭಾಗದಲ್ಲಿ ಇರ್ತಕ್ಕಂಥದ್ದೆಲ್ಲ ಕೃಷ್ಣನ ಅವತಾರ. ನೀವು ನೋಡ್ತೀರಾ ಅಲ್ಲಿ ಆ ಕೊನೆಯಲ್ಲಿರ್ತಕ್ಕಂಥದ್ದು ಭಗವಂತ ಶ್ರೀಕೃಷ್ಣ ಪರಮಾತ್ಮ ತನ್ನ ಕಿರು ಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಎತ್ತಿರತಕ್ಕಂಥದ್ದು ಆ ಕೊನೆಯಲ್ಲಿ ನೀವು ನೋಡ್ತೀರಾ. ಮತ್ತೆ ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಅಮೃತ ಲಕ್ಷ್ಮಿ ಅಂತ. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸಲನ್ನು ಯಾರೂ ಕೂಡ ಹೊಸಲು ತುಳಿಯೋದಿಲ್ಲ. ಅದರ ಜೊತೆಯಲ್ಲಿ ನಾವು ದಾಟ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರವಾಗಿ ಹೊಸಲಿನಲ್ಲಿ ಲಕ್ಷ್ಮಿ ಇರ್ತಾಳೆ ಎಂಬತಕ್ಕಂಥ ಸಂಕೇತ. ನೀವೆಲ್ಲರೂ ಕೂಡ ಪ್ರತಿ ದಿವಸವೂ ಕೂಡ ಬೆಳಿಗ್ಗೆ ಸಾಯಂಕಾಲ ಅರ್ಶಿನ ಕುಂಕುಮ ಇಡೋದು, ಹೂವಿಡೋದು, ಅಕ್ಷತೆ ಇಡೋದು ಮಾಡ್ತಾ ಇದ್ದೀರಾ. ಅದು ಮತ್ತೆ ಅದು ಕನಕ ಲಕ್ಷ್ಮಿ ಅಂತ ಕೂಡ ನಾವು ಕರಿತೀವಿ. ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನೋಡಿ, ಶ್ರೀಕೃಷ್ಣ ಪರಮಾತ್ಮ, ಶ್ರೀಕೃಷ್ಣ ತುಲಾಭಾರ ಮುಂತಾದಿರ್ತಕ್ಕಂಥದ್ದು. ಮತ್ತೆ ಧನುರ್ಮಾಸದಲ್ಲಿ ತಾವೆಲ್ಲರೂ ಕೂಡ ಬೆಳಗಿನ ಜಾವ ಎದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಹೆಂಗಸರೆಲ್ಲ ಅಶ್ವತ್ಥ ಕಟ್ಟೆ ಅಲ್ಲೆಲ್ಲ ಸುತ್ತಿ ಪ್ರದಕ್ಷಿಣೆ ಹಾಕೊಂಡ್ಬರ್ತಾರೆ. ಆಗ ರಾಮಾನುಜಾಚಾರ್ಯರು
ಮತ್ತೆ ಗೋದಾದೇವಿ ಕೃಷ್ಣನನ್ನ ಆರಾಧನೆ ಮಾಡತಕ್ಕಂಥದ್ದು ಇದನ್ನ ನೋಡ್ತಾ ಇದ್ದೀರಾ. ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ನೀವೆಲ್ಲ ಹೆಸರು ಕೇಳಿದ್ದೀರಾ, ಐರಾವತ ಅಂತ. ಇಂದ್ರನ ವಾಹನ ಐರಾವತ. ನೋಡಿ, ಇದು ಇಲ್ಲಿ ಇರ್ತಕ್ಕಂಥದ್ದು ಐರಾವತ. ಮತ್ತೆ ಸುತ್ತಮುತ್ತ ಎಲ್ಲ ಇರ್ತಕ್ಕಂಥ ಕಲ್ಪವೃಕ್ಷ ಕಾಮಧೇನು ಅಂತ. ಕಲ್ಪವೃಕ್ಷ ನಾವು ತೆಂಗಿನ ಮರಕ್ಕೆ ಅಥವಾ ತೆಂಗಿನಕಾಯಿಗೆ ನಾವು ಕಲ್ಪವೃಕ್ಷ ಅಂತ ಕರಿತೀವಿ. ಅದನ್ನ ಇರ್ತಕ್ಕಂಥ ಸೂಚನೆ ಮಾಡ್ತಕ್ಕಂಥದ್ದು. ಮತ್ತು ಪಕ್ಕದಲ್ಲಿ ಇರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿಯ ಪರಿವಾರ ಇರ್ತಕ್ಕಂಥದ್ದು. ಭಕ್ತ ಪ್ರಹ್ಲಾದ ಎದುರುಗಡೆ ನಿಂತಿರ್ತಕ್ಕಂಥದ್ದು ಭಕ್ತ ಪ್ರಹ್ಲಾದ. ಅದ ನಂತರ ಇಲ್ಲಿ ಬಂದ್ರೆ ಶ್ರೀರಾಮಚಂದ್ರ ಸ್ವಾಮಿಯವರ ಪಟ್ಟಾಭಿಷೇಕ. ರಾಮ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ ಮತ್ತೆ ಆಂಜನೇಯ. ಇದು ಪಟ್ಟಾಭಿಷೇಕದ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತೆ ಇಲ್ಲಿಂದ ನೀವು ಮುಂದೆ ಬಂದ್ರೆ ಈ ಭಾಗದಲ್ಲೆಲ್ಲ ಷಣ್ಮುಖ ಇರತಕ್ಕಂಥದ್ದು. ಷಣ್ಮುಖ ಮತ್ತೆ ಇಲ್ಲಿ ರಂಗನಾಥ ಸ್ವಾಮಿ ಮಲಕ್ಕೊಂಡು ಇರ್ತಕ್ಕಂಥದ್ದು. ಇದರ ಬಂದ್ರೆ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಇರ್ತಕ್ಕಂಥದ್ದು. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಈ ವಿಶೇಷ ಏನಪ್ಪಾ ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಸತ್ಯಭಾಮಗೆ ಮತ್ತೆ ರುಕ್ಮಿಣಿಗೆ ತಲೆ ಬಾಚ್ತಕ್ಕಂಥದ್ದು. ಇದೇನಿದು ಗಂಡಸದು ತಲೆ ಬಾಚ್ತಾರ ಅಂತ ಹೇಳಿದ್ರೆ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಯಾರೂ ಕೂಡ ದೊಡ್ಡವರಲ್ಲ ಅನ್ನೋ ಸಂಕೇತವನ್ನು ಭಗವಂತ ತಿಳಿಸ್ಕೊಟ್ಟಿದ್ದಾನೆ. ಗಂಡಸರಾಗಲಿ ಹೆಂಗಸರಾಗಲಿ ಇಬ್ಬರೂ ಕೂಡ ಸಮಾನ. ಇದೇನಿದು ನಾನು ಯಾಕೆ ತಲೆ ಬಾಚಬೇಕು, ಅವ್ರಿಗೆ ಯಾಕೆ ತಲೆ ಬಾಚಬೇಕು ಅನ್ನೋ ಪ್ರಶ್ನೆ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ನೋಡಿ, ಆ ಗಂಡಸಾದರೂ ಕೂಡ ಇಲ್ಲಿ ತಲೆ ಬಾಚ್ತಕ್ಕಂಥದ್ದನ್ನ ನೀವು ನೋಡ್ತೀರಾ. ಅದ್ರ ಕೆಳಗಡೆ ಬಂದ್ರೆ ಇಲ್ಲಿ ಕೃಷ್ಣನ ತುಂಟಾಟ ನೀವೆಲ್ಲ ನೋಡಿದ್ದೀರಾ. ಬಾಲಕೃಷ್ಣನನ್ನ, ಆ ಬಾಲಕೃಷ್ಣ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮೇಲೆ ಇಟ್ಟಿರ್ತಕ್ಕಂತಹ ಬೆಣ್ಣೆಯನ್ನ ಹೊಡೆಯತಕ್ಕಂತಹ ಪ್ರಮೇಯ ಇಲ್ಲಿ ಬರುತ್ತೆ. ಅದು ಕೂಡ ತಮ್ಮ ಸ್ನೇಹಿತರ ಜೊತೆ ಎಲ್ಲ ಸೇರ್ಕೊಂಡು ಬೆಣ್ಣೆನ ತಗೋಬೇಕು ಅಂತ. ಅದಕ್ಕೆ ಹೇಳ್ತಾರೆ ಕೃಷ್ಣನ ಆಟ, ಕೃಷ್ಣನ ಲೀಲೆ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಆ ಬೆಣ್ಣೆ ತೆಗೆದುಕೊಳ್ತಾ ಇರ್ತಕ್ಕಂತಹ ಸನ್ನಿವೇಶವನ್ನು ಕೂಡ ನೀವು ಗಮನಿಸಿದ್ದೀರಾ. ಇದರ ಜೊತೆಯಲ್ಲೇ ಆಂಡಾಳು ಮತ್ತೆ ಕೃಷ್ಣ ಆಗ್ಲೇ ಹೇಳಿದ್ನಲ್ಲ, ಧನುರ್ಮಾಸದಲ್ಲಿ ಪ್ರತಿಯೊಂದು ಕೂಡ ಆ ಗೋದಾದೇವಿ ತಾನು ಧರಿಸಿಕೊಂಡು ಕೃಷ್ಣ ಪರಮಾತ್ಮನಿಗೆ ಆಗ್ತಾ ಇದ್ಲು ಎಂಬತಕ್ಕಂಥ ಸೂಚನೆಯನ್ನ ಇದೆ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬೆಣ್ಣೆಯನ್ನ ತಕ್ಕೊಂಡದ್ದು. ಅದಕ್ಕೆ ನವನೀತ ವಿಶೇಷ. ಕೃಷ್ಣನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಹಾಲು, ಮೊಸರು, ತುಪ್ಪ, ಅದರಲ್ಲೂ ಕೂಡ ಮುಖ್ಯವಾಗಿ ಬೆಣ್ಣೆ. ಅದಕ್ಕೆ ನವನೀತ ಕೃಷ್ಣ ಅಂತ ಕೂಡ ಕರೀತಾರೆ. ತಾವೆಲ್ಲರೂ ಕೂಡ ಅಷ್ಟೇ ನೋಡಿ, ತೊಟ್ಲಲ್ಲಿ ಮಕ್ಕಳನ್ನ ಆಡಿಸ್ತಕ್ಕಂಥ ಸನ್ನಿವೇಶ ಇದೆ. ಇದು ಕೃಷ್ಣನನ್ನ ತೊಟ್ಟಿನಲ್ಲಿ ಆರಿಸ್ತಕ್ಕಂಥದ್ದು ಇದೆ. ಹೀಗೆ ಬಂತು ಅಂತಂದ್ರೆ ಇದು ಒಂದು ಸನ್ನಿವೇಶ, ಹಳ್ಳಿ ಸನ್ನಿವೇಶದಲ್ಲಿ ಯಾವ ರೀತಿ ಗುಡಿಸಲು ಹಾಕೊಂಡಿರ್ತಾರೆ ಎಂಬತಕ್ಕಂಥದ್ದನ್ನೆಲ್ಲ ನೀವು ನೋಡ್ಬೋದು. ಇದು ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಇದು ಷಣ್ಮುಖ. ಇಲ್ಲಿ ನೋಡಿ, ಇಲ್ಲಿ 1 2 3 4 5 6 ಷಣ್ಮುಖ ಅಂತಂದ್ರೆ 6 ತಲೆ ಇರ್ತಕ್ಕಂಥದ್ದು. ಇದು ಭಗವಂತ ಸುಬ್ರಹ್ಮಣ್ಯ ಸ್ವಾಮಿಯ ಸ್ವರೂಪ. ಎಲ್ಲರೂ ಕೂಡ ಸೇರ್ಕೊಂಡು ಶ್ರೀನಿವಾಸನಿಗೆ ಮದುವೆಯನ್ನು ಮಾಡತಕ್ಕಂಥ ಸನ್ನಿವೇಶವು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ರುಕ್ಮಿಣಿ ಮತ್ತೆ ಪಾಂಡುರಂಗ ಸ್ವಾಮಿ, ವಿಠಲ. ನೀವೆಲ್ಲ ಪಂಡರಾಪುರದಲ್ಲಿ ಏನು ವಿಶೇಷವಾಗಿ ನೋಡಿರ್ತೀರೋ ಅದು ಇರ್ತಕ್ಕಂಥದ್ದು ಇಲ್ಲಿದೆ. ಇಲ್ಲಿ ಕೂಡ ದೇವರನ್ನ, ಮಗುವನ್ನ ಎತ್ತುಕೊಂಡಿರ್ತಕ್ಕಂಥ ಸನ್ನಿವೇಶ. ಇದು ಈಶ್ವರ ಸ್ವಾಮಿ ಆ ಋಷಿಗಳ ಸಮೂಹದಲ್ಲಿ ಸೇರ್ಕೊಂಡು ಇರ್ತಕ್ಕಂಥದ್ದು. ಪಕ್ಕದಲ್ಲೇ ಕೃಷ್ಣ. ಮತ್ತೆ ವಿಶೇಷವಾಗಿ ನಮ್ಮ ಹಿಂದೂ ಪರಂಪರೆಯಲ್ಲಿ ಗೋವಿಗೆ ಮುಕ್ಕೋಟಿ ದೇವರು ಹಸುವಿನಲ್ಲಿ ಇರ್ತಾರೆ ಎಂಬತಕ್ಕಂಥ ಸಂಕೇತ ಇರುತ್ತೆ. ಅದಕ್ಕೆ ಪ್ರಕಾರನೇ ನಾವುಗಳು ಗೋವನ್ನ ಪೂಜಿಸ್ತೀವಿ. ಆ ಬಾಲದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಆ ಗೋವಿನ ಸಮೂಹ, ಗೋವಿನಿಂದ ಬಂದಿರತಕ್ಕಂಥ ಪದಾರ್ಥ ನೋಡಿ. ಹಸುವಿನ ಹಾಲು ಮಕ್ಕಳಿಗೆ ಹಾಕಿದ್ರೆ ಏನೂ ವಿರೋಧ ಆಗಲ್ಲ. ಅದಕ್ಕೋಸ್ಕರವಾಗಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಹಸುವಿನ ಹಾಲನ್ನ ಕೊಡ್ತಕ್ಕಂಥ ಒಂದು ಸಂಪ್ರದಾಯ ಮೊದಲಿಂದಲೂ ಬಂದಿದೆ. ಈ ಪಕ್ಕದಲ್ಲಿ ಇರ್ತಕ್ಕಂಥದ್ದು ವಾಮನಾವತಾರ. ಇಲ್ಲಿ ವಾಮನಾವತಾರದಲ್ಲಿ ಭಗವಂತ ಹೇಳ್ತಾನಂತೆ, ನೋಡಿ ಜನಗಳೇ, ನೀವೆಲ್ಲ ಏನೇನು ಕಷ್ಟಪಡ್ತಾ ಇದ್ದೀರೋ, ಏನೇನು ಸಂಪಾದನೆ ಮಾಡ್ತಾ ಇದ್ದೀರೋ ಅದೆಲ್ಲ ಕೇವಲ 3 ಪಾದದ ಅಗಲ ಮಾತ್ರ. 1 ಪಾದವನ್ನ ಬಲಿಚಕ್ರವರ್ತಿ ಕೇಳ್ತಾನೆ, ಏನ್ ಬೇಕು ಅಂತಂದ್ರೆ ನನಗೆ 3 ಪಾದದಷ್ಟು ಜಾಗ ಕೊಡು ಅಂತ ಕೇಳ್ತಾನೆ. ಆದ್ರೆ 1 ಪಾದವನ್ನ ಭೂಮಿಗಿಡ್ತಾನೆ, ಇನ್ನೊಂದು ಪಾದವನ್ನ ಆಕಾಶ ಇಡ್ತಾನೆ. ಇನ್ನೊಂದು ಪಾದ ಎಲ್ಲಿಡ್ಲಿ ಅಂತಂದ್ರೆ ನನ್ನ ತಲೆ ಮೇಲೆ ಇಡಪ್ಪ ಅಂತ ಬಲಿಚಕ್ರವರ್ತಿ ಕೇಳ್ತಾನೆ. ಅಂದ್ರೆ ಜನ ಇಷ್ಟೇ ತಿಳ್ಕೋಬೇಕು, ಏನೇ ಆದ್ರೂ ಕೂಡ ನಾವೆಷ್ಟೇ ಸಂಪಾದನೆ ಏನೇ ಮಾಡಿದ್ರು ಕೂಡ ನಮ್ಗಿರ್ತಕ್ಕಂಥದ್ದು 3 ಪಾದದ ಜಾಗ ಅಷ್ಟೇ ಅಂತ ಅನ್ನೋದನ್ನ ಭಗವಂತ ಸೂಚಿಸ್ತಾನೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ತಾವೆಲ್ಲರೂ ಕೂಡ ಅರಳಿ ಕಟ್ಟೆಗೆ ಸುತ್ತೀರ. ಅರಳಿ ಮರ ವಿಶೇಷವಾಗಿರ್ತಕ್ಕಂಥದ್ದು. ಆ ಅರಳಿ ಮರದಲ್ಲಿ ಸುತ್ತಲೂ ಕೂಡ ನಾವು ಪ್ರದಕ್ಷಿಣೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನೀವೆಲ್ಲೇ ನೋಡಿ, ಅರಳಿ ಮರ ಇರುತ್ತೆ, ಅದ್ರ ಪಕ್ಕದಲ್ಲಿ ಬೇವಿನ ಮರ ಇರುತ್ತೆ, ಅದ್ರ ಮುಂಭಾಗದಲ್ಲಿ ನಾಗರ ದೇವರನ್ನ, ವಲ್ಲಿ ದೇವಸೇನಾ ಸಮೇತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನನ್ನ ಪ್ರತಿಷ್ಠೆ ಮಾಡ್ತೀವಿ. ಅದರ ಜೊತೆಯಲ್ಲಿ ಅದನ್ನೆಲ್ಲ ಪ್ರದಕ್ಷಿಣೆ ಹಾಕಿದಾಗ ನಮ್ಗೆ ಒಳ್ಳೆಯದಾಗತ್ತೆ ಎಂಬತಕ್ಕಂಥ ಸಂಕೇತ ಅದಿರುತ್ತೆ. ಈ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದು ಮಹಾವಿಷ್ಣು ದಶಾವತಾರಗಳನ್ನ ಮಾಡಿರ್ತಕ್ಕಂಥದ್ದು.
ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ನರಸಿಂಹಾವತಾರ, ವಾಮನಾವತಾರ, ರಾಮಾವತಾರ, ಪರಶುರಾಮಾವತಾರ, ಕೃಷ್ಣಾವತಾರ ಮತ್ತು ಕಲ್ಕಿ ಅವತಾರ. ಈಗ ನಡೀತಾ ಇರತಕ್ಕಂಥ ಕಲಿಯುಗ, ಆ ಕಲಿಯುಗದಲ್ಲಿ ವಿಶೇಷವಾಗಿ ಈಗ ನಡೀತಾ ಇರತಕ್ಕಂಥದ್ದು ಎಂಬತಕ್ಕಂಥದ್ದಿದೆ. ಹಾಗೆಯೇ ನೀವು ಮುಂದೆ ಬಂದರೆ ಇಲ್ಲಿ ಲಕ್ಷ್ಮಿ ಮತ್ತು ಸರಸ್ವತಿ ಇದೆ. ಈ ಲಕ್ಷ್ಮೀ ಸರಸ್ವತಿಯರಲ್ಲಿ ಲಕ್ಷ್ಮೀ ಬೇಕಾ ನಮಗೆ, ಸರಸ್ವತಿ ಬೇಕಾ ಎಂಬತಕ್ಕಂಥದ್ದಿದೆ. ಆದರೆ ಸರಸ್ವತಿ ಅನುಗ್ರಹ ಇಲ್ಲದೆ ಇದ್ರೆ ಲಕ್ಷ್ಮಿ ಅನುಗ್ರಹ ನಮಗಿರೋದಿಲ್ಲ. ಸರಸ್ವತಿ ಅನುಗ್ರಹ ನಮಗೆ ಬೇಕೇ ಬೇಕು. ಅದರ ಜೊತೆಯಲ್ಲಿ ಲಕ್ಷ್ಮಿ ಅನುಗ್ರಹ ಕೂಡ ಇತ್ತು ಅಂತಂದ್ರೆ ನಾವು ಏನು ಬೇಕಾದ್ರೂ ಸಾಧಿಸಬಹುದು. ಅದಕ್ಕೆ ಹೇಳ್ತೀವಿ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾಳೆ ದಿವಸ ಕೂಡ ಸರಸ್ವತಿ ಹಬ್ಬ ಇರುತ್ತೆ. ಸರಸ್ವತಿಗೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈ ನಾವು ದೋಸೆಯನ್ನು ಮಾಡ್ತೀವಲ್ಲ, ಬೆಲ್ಲದ ದೋಸೆಯನ್ನು ಮಾಡ್ತೀವಿ, ಅದು ದೇವರಿಗೆ, ಸರಸ್ವತಿಗೆ ಅದನ್ನು ನೈವೇದ್ಯ ಮಾಡಿದ್ರೆ ತುಂಬಾ ಒಳ್ಳೆಯದು ಎಂಬತಕ್ಕಂಥದ್ದು ಇರ್ತಕ್ಕಂಥದ್ದು. ಎಲ್ಲವೂ ಕೂಡ ದೇವರನ್ನ ಧ್ಯಾನ ಮಾಡಿ ಪೂಜೆ ಪುನಸ್ಕಾರಗಳನ್ನ ಮಾಡತಕ್ಕಂಥದ್ದು ಪ್ರತೀತಿ ಇಲ್ಲಿಯೂ ಕೂಡ ಇದೆ. ಪರಮ ಶ್ರೇಷ್ಠವಾಗಿರತಕ್ಕಂತಹ ಉತ್ಕೃಷ್ಟವಾಗಿರತಕ್ಕಂಥದ್ದು ಕೃಷ್ಣಾವತಾರ. ನೋಡಿ, ಎಲ್ಲರಿಗೂ ಕೂಡ ಆದರ್ಶಪ್ರಾಯನಾಗಿರ್ತಕ್ಕಂಥವನು ರಾಮ. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ರಾಮನಿಗೆ ಏಕಪತ್ನಿ ವರ್ತಿಸ್ತಾ ಎಂಬತಕ್ಕಂಥದ್ದಿದೆ. ಇಲ್ಲಿ ರಾಮ ಮತ್ತೆ ಕೃಷ್ಣ ಇವರೆಲ್ಲರೂ ಕೂಡ ಸಮಾನವಾಗಿ ಹೋಗ್ತಕ್ಕಂಥವ್ರು. ಕೃಷ್ಣ ಏನಪ್ಪ ಮಾಡ್ತಾನೆ ಅಂತಂದ್ರೆ ಯುಕ್ತಿಯನ್ನ, ಬುದ್ಧಿಶಕ್ತಿಯನ್ನ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ಕೃಷ್ಣ ತೋರಿಸ್ಕೊಡ್ತಾನೆ. ರಾಮ ಏನ್ ಮಾಡ್ತಾನೆ ಅಂತಂದ್ರೆ ನಮ್ಮ ನಿಜ ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು ಎಂಬತಕ್ಕಂಥದ್ದನ್ನ ಆದರ್ಶಪ್ರಾಯವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥವನು ಶ್ರೀರಾಮಚಂದ್ರ. ಅವನು ಕಾಡು ಹೋದಾಗಲೂ ಕೂಡ ಪಟ್ಟು ಪೀತಾಂಬರವನ್ನ ಬಿಟ್ಟು ನಾರು ಬಟ್ಟೆಗಳನ್ನು ಉಟ್ಟುಕೊಂಡು ಕಾಡಿಗೆ ಹೋದಂಥವನು. ಅಂದ್ರೆ ಏನು, ನಾವು ಬಡವರಾಗಲಿ ಸಾಹುಕಾರರಾಗಲಿ ಯಾರೇ ಇದ್ರೂ ಕೂಡ ಸಮಾನವಾಗಿ ನೋಡಬೇಕು ಎಂಬತಕ್ಕಂಥದ್ದನ್ನ ಅದು ಭಗವಂತ ಸೂಚಿಸುತ್ತೆ. ಇಲ್ಲಿ ಇರ್ತಕ್ಕಂಥದ್ದು ಅಷ್ಟಲಕ್ಷ್ಮಿ ಬಹಳ ಮುಖ್ಯವಾಗಿರ್ತಕ್ಕಂಥ. ಸರ್ವೇ ಜನಾಃ ಕಾಂಚನಮಾಶ್ರಯಂತಿ ಅಂತ. ದುಡ್ಡು ಬೇಕೇ ಬೇಕು, ಆದರೆ ನಮಗೆ ಅಷ್ಟಲಕ್ಷ್ಮಿಯ ಕೃಪೆ ಇರಬೇಕು ಎಂಬತಕ್ಕಂಥದ್ದಿದೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ನಿಮಗೆ ಕಾಣ್ತಾ ಇರೋದು ಕುಂಭಕರ್ಣ. ಅದಕ್ಕೆ ಅಂತಾರೆ, ನಾವು ಪೂರ್ತಿ ಏನಾದರೂ ನಿದ್ದೆ ಹೋಗ್ತಾ ಇದ್ರೆ ಏನೋ ಕುಂಭಕರ್ಣ ಥರ ನಿದ್ದೆ ಹೋಗ್ತಾ ಇದೆಯಲ್ಲೋ ಅಂತ. ಹಾಗೆ ಅವನು 6 ತಿಂಗಳು ಕುಂಭಕರ್ಣ ನಿದ್ದೆ ಹೋಗ್ತಾನೆ, 6 ತಿಂಗಳು ತಿಂತಾ ಇರ್ತಾನೆ. ಅದಕ್ಕೋಸ್ಕರವಾಗಿ ಇಲ್ಲಿ ಕುಂಭಕರ್ಣನ ಸೆಟ್ಟನ್ನು ಕೂಡ ಇಲ್ಲಿಟ್ಟಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥದ್ದು ನೀವೆಲ್ಲ ಅಹೋಬಲಕ್ಕೆ ಹೋಗಿರ್ತೀರ. ಅಹೋಬಲದಲ್ಲಿ ಹೋಗಿದ್ದಾಗ ನವನಾರಸಿಂಹಗಳನ್ನು ನೋಡುತ್ತೀನಿ. ಇಲ್ಲಿ 9 ನಾರಸಿಂಹ ಸ್ವಾಮಿ ಕೂಡ ಇಲ್ಲಿರುತ್ತೆ. ಒಂದೊಂದು ಕೂಡ ವಿಶೇಷವಾಗಿರತಕ್ಕಂಥ ಫಲಗಳನ್ನು ಕೊಡತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಇರುತ್ತೆ. ಮತ್ತು ನಾವು ಹಳ್ಳಿಯ ಜೀವನವನ್ನು ಯಾವ ರೀತಿ ಇರುತ್ತೆ ಎಂಬತಕ್ಕನ್ನು ತೋರಿಸ್ತಕ್ಕಂಥದ್ದು. ಹಳ್ಳಿಯ ಜೀವನ, ಹಳ್ಳಿಯ ಮನೆ, ಹಸು, ಕರು ಮುಂತಾದವು ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಕ್ಕಂಥದ್ದು ಕಂಚಿ ಗರುಡೋತ್ಸವ ಮತ್ತು ತಿರುಪತಿಯಲ್ಲಿರ್ತಕ್ಕಂಥ ಗರುಡೋತ್ಸವ ಕೂಡ ಇದೇ ಥರ ಇರುತ್ತೆ. ಈ ಬ್ರಹ್ಮರಥೋತ್ಸವದಲ್ಲಿ ವಿಶೇಷವಾಗಿ ಕಾಣುವಂಥದ್ದು ಗರುಡೋತ್ಸವ. ಆ ಮೇಲ್ಭಾಗದಲ್ಲಿ ಗರುಡ ಇರುತ್ತೆ. ಎಲ್ಲರೂ ಕೂಡ ಇಲ್ಲಿ ಸೇರಿಕೊಂಡು ಯಾವ ವಿಜೃಂಭಣೆಯಿಂದ ಈ ಉತ್ಸವಗಳನ್ನು ಮಾಡತಕ್ಕಂಥದ್ದು. ನಮ್ಮ ಪರಂಪರೆ ಯಾವ ರೀತಿ ಬಂದಿದೆ ಎಂಬತಕ್ಕಂಥದ್ದನ್ನು ತಿಳಿಸ್ಕೊಡ್ತಕ್ಕಂಥದ್ದು. ನೋಡಿ, ಗ್ರಾಮೀಣ ಭಾಗದಲ್ಲಿ ಜನ ಯಾವ್ಯಾವ ರೀತಿ ಕೆಲಸ ಮಾಡ್ತಾರೆ ಎಂಬತಕ್ಕಂಥದ್ದನ್ನು ಇಲ್ಲಿ ಸೂಚಿಸುತ್ತೆ. ನೋಡಿ, ಅಲ್ಲಿ ಕಮ್ಮಾರ ಇರ್ಬೋದು, ಅಲ್ಲಿ ಮರ ಇರ್ಬೋದು, ಆ ಮನೆಯಿಂದ ಊಟ ತೆಗೆದುಕೊಂಡು ಹೋಗ್ತಕ್ಕಂಥ ವಸ್ತು ಇರಬಹುದು. ಮತ್ತು ಇಲ್ಲಿ ವಿಶೇಷವಾಗಿ ಹಿಂದೆ ಏನು ಮಾಡ್ತಾ ಇದ್ರಪ್ಪ ಅಂದರೆ, ಎಲ್ಲಾದರೂ ಪ್ರಯಾಣ ಬೆಳೆಸಬೇಕಾದ್ರೆ ಎತ್ತಿನ ಗಾಡಿನಲ್ಲಿ ಹೋಗಿ ಅದರಲ್ಲೆಲ್ಲ ಸಾಮಾನುಗಳೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ರು. ಈಗ ನಾವು ಬದಲಾವಣೆ ಆಗಿದ್ದೀವಿ, ದೊಡ್ಡ ದೊಡ್ಡ ಲಾರಿ ವಸ್ತುಗಳು ಎಲ್ಲ ಇರುತ್ತೆ. ಅದರ ಜೊತೆಲಿ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ತರಕಾರಿ. ಈಗೆಲ್ಲ ನೋಡಿ, ಡಾಕ್ಟರ್ಗಳು ಹೇಳ್ತಾರೆ ನೀವೆಲ್ಲ ಒಳ್ಳೆ ತರಕಾರಿ ತಿನ್ನಿ ಅಂತ. ಆದರೆ ನಾವು ಜಾಸ್ತಿ ತರಕಾರಿನೇ ತಿನ್ನಲ್ಲ. ಈ ತರಕಾರಿಯನ್ನು ಬೆಳೀತಕ್ಕಂಥದ್ದು ನಮ್ಮ ರೈತರು. ನೋಡಿ, ಈ ದೇಶದಲ್ಲಿ ಒಂದು ರೈತ, ಒಬ್ಬ ಜವಾನ್ ಅಂತಂದರೆ ಜೈ ಕಿಸಾನ್ ಜೈ ಜವಾನ್ ಅಂತ, ಒಬ್ಬ ದೇಶವನ್ನು ರಕ್ಷಣೆ ಮಾಡತಕ್ಕಂಥವನು ಸೈನಿಕ, ಮತ್ತು ಇನ್ನೊಂದು ನಮ್ಮೆಲ್ಲರಿಗೂ ಕೂಡ ಊಟ ಹಾಕ್ತಕ್ಕಂಥವನು ಒಬ್ಬ ರೈತ ಇರತಕ್ಕಂಥದ್ದು. ನೋಡಿ, ಇಲ್ಲೆಲ್ಲ ಕೂಡ ಒಂದೊಂದು ಕೆಲಸವನ್ನು ಕೂಡ ಒಬ್ಬೊಬ್ಬರು ಮಾಡ್ತಾ ಇದ್ದಾರೆ. ಒಬ್ಬ ಕಮ್ಮಾರ ಇದ್ದಾನೆ, ಒಬ್ಬ ಬುಟ್ಟಿ ಹೆಣಿತಾನೆ, ಒಬ್ಬ ಚಮ್ಮಾರ ಇದ್ದಾನೆ. ಮತ್ತು ಇಲ್ಲಿ ನೂಲನ್ನು ತೆಗೆದು, ಅದು ವಿಶೇಷವಾಗಿ ನಮ್ಮ ದೊಡ್ಡಬಳ್ಳಾಪುರ ಜನತೆ ಇದು ಬಹಳ ಮುಖ್ಯವಾಗಿ. ಹಿಂದೆ ಎಲ್ಲ ಈ ರೀತಿ ಮಾಡ್ತಾ ಇದ್ರು. ಈಗ ನಾವು ಮಗ್ಗಗಳಲ್ಲಿ ಕಂಟಿಗೆ ಹಾಕೋದು, ಆ ರೂಲನ್ನು ಧರಿಸೋದು, ಸೀರೆಯನ್ನು ನೇಯೋದು, ರೇಷ್ಮೆಯನ್ನು ತಗೊಂಡ್ಬರೋದು, ನಾರು ಬಟ್ಟೆಯನ್ನು ಹುಟ್ಟೋದು, ಮತ್ತು ಇದನ್ನೆಲ್ಲ ಕೂಡ ನಾವು ದೊಡ್ಡಬಳ್ಳಾಪುರದಲ್ಲಿ ತಯಾರಿಸ್ತೀವಿ. ಇದು ವಿಶ್ವವಿಖ್ಯಾತವಾಗಿ ಆಗಿದೆ. ಇದನ್ನು ಕೂಡ ವಿಶೇಷವಾಗಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ರೇಷ್ಮೆ ಬಟ್ಟೆಗೆ ತುಂಬ ಹೆಸರಾಗಿರ್ತಕ್ಕಂಥದ್ದು. ಅದು ಕೂಡ ನೀವೆಲ್ಲ ನೋಡ್ಬೋದು. ಈಗಿನ ಕಾಲದ ಏನು ನಾವು 2 ಚಕ್ರದ ಕಾರು ಮತ್ತು 2 ಚಕ್ರದ ಸ್ಕೂಟ್ರು ಮತ್ತು ಇದನ್ನೆಲ್ಲ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಇದೆಲ್ಲವನ್ನು ಕೂಡ ಬೆಳೆದ ಮೇಲೆ
ನಾವೇನು ಮಾಡಬೇಕು ಅಂತಂದರೆ ಅಂಗಡಿಗೆ ಮಾರಲೇಬೇಕಾಗತ್ತೆ. ಆ ವಸ್ತುನ ತೆಗೆದುಕೋಬೇಕಾದ್ರೆ ನಾವು ಅಂಗಡಿಗೆ ಹೋಗಿ ನಾವು ಅದನ್ನು ಕಾಸು ಕೊಟ್ಟು ತಗೋಬೇಕಾಗಿರ್ತಕ್ಕಂಥ ಪ್ರಮೇಯ ಇರುತ್ತೆ. ಅದೇ ಪ್ರಕಾರವಾಗಿ ಇಲ್ಲೆಲ್ಲವೂ ಕೂಡ ಧಾನ್ಯದಲ್ಲಿ ಇಟ್ಟಿದೆ. ಆ ಧಾನ್ಯವನ್ನು ವಿಕ್ರಿ ಮಾಡತಕ್ಕಂಥವರು ಇಲ್ಲಿ ಕೂತಿದ್ದಾರೆ. ಇವರು ತಲೆಯಲ್ಲಿ ಆಡಿಸ್ಕೊಂಡು ಬಂದಿರತಕ್ಕಂಥವರು ಇದ್ದಾರೆ. ಇವರೆಲ್ಲರೂ ಕೂಡ ಇದನ್ನು ಮಾರಾಟ ಮಾಡ್ತಾರೆ. ಆ ಮಾರಾಟ ಮಾಡಿದ್ದನ್ನು ಇಲ್ಲಿ ಆರಾಮಾಗಿ ನಾವು ಇಲ್ಲಿ ಕೂತ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡತಕ್ಕಂಥ ಪ್ರಮೇಯ ಕೂಡ ಇಲ್ಲಿದೆ. ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂತಂದರೆ ನೋಡಿ, ಇಲ್ಲಿ ರುಬ್ಬತಕ್ಕಂಥದ್ದು ಮತ್ತು ಕುಟ್ಟತಕ್ಕಂಥದ್ದು ಇವೆಲ್ಲವೂ ಕೂಡ ಇತ್ತು. ಈಗ ನಾವೇನು ಮಾಡಿದ್ದೀವಿ, ಗ್ರೈಂಡರ್ ಇಟ್ಕೊಂಡಿದ್ದೀವಿ, ಮಿಕ್ಸಿ ಇಟ್ಕೊಂಡಿದ್ದೀವಿ, ಎಲ್ಲವನ್ನೂ ಕೂಡ ಇದೆ. ಇದೆಲ್ಲವೂ ಕೂಡ ನೀವು ಅಡುಗೆಗೆ ಉಪಯೋಗಿಸ್ತಕ್ಕಂತಹ ಪದಾರ್ಥಗಳೆಲ್ಲವೂ ಕೂಡ ಇದೆ. ಮೊದಲೆಲ್ಲ ಹಿತ್ತಾಳೆ ಕಂಚು ಇತ್ತು. ಈಗೆಲ್ಲ ನಾವು ಬರ್ತಾ ಈಗೆಲ್ಲ ಬದಲಾವಣೆಯನ್ನು ನಾವು ಮಾಡಿಕೊಂಡು ಇರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಮುಂದೆ ನೀವು ಬಂತು ಅಂತಂದರೆ ಪಾಂಡವರ ಬಗ್ಗೆ ಇಲ್ಲಿದೆ, ಗಾಂಧಾರಿ ಮೇಲೆ ಕೊಡ್ತಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಪಾಂಡವರೆಲ್ಲರೂ ಕೂಡ ಪಗಡೆ ಆಟ ಆಡಿ ಸೋತು ದೇಶವನ್ನು ತೊರೆದು ಬೇರೆ ಕಡೆ ಹೋಗಬೇಕಾಗತಕ್ಕಂಥ ಪ್ರಮೇಯ ಇದೆ. ಅದಕ್ಕೆ ಎಲ್ಲ ಕೂಡ ಅವರಿಗೆಲ್ಲ ಪರಿಹಾರವನ್ನು ಕಂಡುಹಿಡಿದವನು ಯಾರಪ್ಪ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ. ಆದರೂ ಕೂಡ ಅದಕ್ಕೋಸ್ಕರವೇ ವಿಜಯದಶಮಿ ಅಂತ ಬರುತ್ತೆ. ಈ ವಿಜಯದಶಮಿಯಲ್ಲಿ ಏನಪ್ಪ ಅಂತಂದರೆ ಇವರೆಲ್ಲರೂ ಕೂಡ ವನವಾಸಕ್ಕೆ ಹೋದಾಗ ಅದನ್ನು ಕೂಡ ಬನ್ನಿ ಮರದಲ್ಲಿ ಇಟ್ಟಿರ್ತಾರೆ. ಏನು ಅಂತಂದರೆ ಆಯುಧಗಳನ್ನೆಲ್ಲ ಅಲ್ಲಿ ಇಟ್ಟಿರುವಾಗ ಅದನ್ನು ತೆಗೆದುಕೊಂಡು ಬಂದು ವಿಜಯದ ಸಂಕೇತವಾಗಿ ನಾವು ವಿಜಯದಶಮಿಯನ್ನು ಆಚರಿಸ್ತೀವಿ. ಅದಕ್ಕೋಸ್ಕರವಾಗಿ ಆ ಬನ್ನಿ ಎಂಬತಕ್ಕಂಥದ್ದು ಎಲೆ ಮರ ಇರುತ್ತೆ. ಅದು ವಿಶೇಷವಾಗಿರತಕ್ಕಂಥ ಸಕಲ ಸೌಭಾಗ್ಯವನ್ನು ಉಂಟು ಮಾಡುತ್ತೆ ಎಂಬುದರಲ್ಲಿ ಸಂದೇಹ ಇಲ್ಲ. ಅದರ ಜೊತೆಯಲ್ಲಿ ನೋಡಿ, ಇದು ವಿಶ್ವವಿಖ್ಯಾತವಾಗಿರತಕ್ಕಂತಹ ಮೈಸೂರು ದಸರಾ ನಮ್ಮ ಕರ್ನಾಟಕದ ಹೆಮ್ಮೆ. ಬರೀ ನಮ್ಮ ಕರ್ನಾಟಕಕ್ಕಿಲ್ಲ, ಇದು ವಿಶ್ವವಿಖ್ಯಾತವಾಗಿರತಕ್ಕಂತಹ ಅರಮನೆ. ನಾವು ಮೈಸೂರಿಗೆ ಹೋಯ್ತು ಒಂದು ಯಾರು ಕೇಳಿದ್ರು ಮೈಸೂರಿಗೆ ಹೋಗಿದ್ದೀರಾ ಅಂದರೆ ಪ್ಯಾಲೇಸ್ ನೋಡಿದ್ರ ಅಂತ ಕೇಳ್ತಾರೆ. ಆ ಪ್ಯಾಲೇಸಲ್ಲಿ ಅಂಥ ವಿಶೇಷವಾಗಿರ್ತಕ್ಕಂಥದ್ದು ಒಳಗಡೆ ಹೋಗ್ತಾ ನೋಡಿದ್ರೆ ಅಂಥ ಪೇಂಟಿಂಗ್ಸು ಇದುವರೆಗೂ ಕೂಡ ಯಾರು ಮಾಡಿಲ್ಲ, ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಮೈಸೂರು ಮಹಾರಾಜರು ನಮ್ಮ ಕರ್ನಾಟಕವನ್ನು ಆಳ್ತಾ ಇರುವಾಗ ಬೇಕಾದಷ್ಟು, ಅದರಲ್ಲೂ ಮುಖ್ಯವಾಗಿ ನಾವೇನು KRS ಅಣೆಕಟ್ಟು ಅಂತ ಇದೀವಲ್ಲ, ಕನ್ನಂಬಾಡಿ ಕಟ್ಟೆ, ಅದರಿಂದ ಕೂಡ ನಮಗೆ ಕಾವೇರಿ ಸಮೃದ್ಧವಾಗಿರ್ತಕ್ಕಂಥದ್ದು. ಮೈಸೂರು ಮಹಾರಾಜರು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಎಂಬತಕ್ಕಂಥ ಉದ್ದೇಶದಿಂದ ಆಗಲೇ ಮೈಸೂರು ಮಹಾರಾಜರು ಕನ್ನಂಬಾಡಿ ಕಟ್ಟುವಾಗ ತಮ್ಮಲ್ಲಿರ್ತಕ್ಕಂತಹ ಬಂಗಾರವನ್ನೆಲ್ಲ ಮಾರಿ ಆ ಅಣೆಕಟ್ಟನ್ನು ಕಟ್ಟಿದ್ರು ಎಂಬತಕ್ಕಂಥ ಸಂಕೇತ ಇದೆ. ಈಗಲೂ ಕೂಡ ವಿಜಯದಶಮಿ ಮೈಸೂರಲ್ಲಿ ಜಗಜಗಿಸ್ತಕ್ಕಂತಹ ವಿದ್ಯುತ್ ಶಕ್ತಿ ಅಲಂಕಾರವನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿ ಆನೆ, ಅಂಬಾರಿ ಎಲ್ಲ ಪ್ರಾಣಿಗಳು ಇರುತ್ತೆ. ಅವತ್ತೊಂದು ದಿವಸ ವಿಜಯದಶಮಿ ದಿವಸ ಸುಮಾರು ಜನ ಎಲ್ಲರೂ ಕೂಡ ಬನ್ನಿ ಮಂಟಪಕ್ಕೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು ಇದೆ. ಸಹಸ್ರಾರು ಲಕ್ಷಾಂತರ ಜನರು ಅಲ್ಲಿ ವಾಸ ಮಾಡಿಬಿಟ್ಟು ಅಲ್ಲಿ ಅದನ್ನು ನೋಡೋದಕ್ಕೆ ಹೋಗ್ತಾರೆ. ಅದು ವಿಶೇಷವಾಗಿರತಕ್ಕಂಥದ್ದು ಈ ನವರಾತ್ರಿಯಲ್ಲಿ. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಮೈಸೂರು ವೀಕ್ಷಣೆ ಮಾಡೋಕ್ಕೆ ತುಂಬ ಆಸಕ್ತಿ ಹೊಂದಿರ್ತಾರೆ. ಅದರಲ್ಲೂ ಕೂಡ ಮಕ್ಕಳಿಗೆ ವಿಶೇಷವಾದ ಆಸಕ್ತಿ ಮತ್ತು ಆ ಪ್ಯಾಲೇಸನ್ನು ನೋಡಲೇಬೇಕು ಎಂಬತಕ್ಕಂಥದ್ದಿರುತ್ತೆ. ಆಗಲೇ ಅದಕ್ಕೆ ವಿಶಾಲ ಕರ್ನಾಟಕ ಅಂತಂದರೆ ಅಗಲವಾಗಿರ್ತಕ್ಕಂಥ ರಸ್ತೆ ನೋಡಬೇಕು ಅಂದರೆ ನಾವು ಮೈಸೂರಲ್ಲೇ ನೋಡಬೇಕು, ಇನ್ನೆಲ್ಲೂ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಕೂಡ ಈ ಮೈಸೂರು ದಸರಾ ಮತ್ತು ಈ ನವರಾತ್ರಿಯಲ್ಲಿ ಗೊಂಬೆಗಳನ್ನೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದೀರಾ. ಭಗವಂತ ತಮ್ಮೆಲ್ಲರಿಗೂ ಕೂಡ ಆಯುಸ್ಸು, ಆರೋಗ್ಯ, ಐಶ್ವರ್ಯಾದಿಗಳು, ವಿಶೇಷವಾಗಿ ಆರೋಗ್ಯವನ್ನು ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇರ್ತಕ್ಕಂಥ ಶಿಲ್ಪಾ ಮತ್ತು ಸುಚಿತ್ರಾ ಅವರು ಕೂಡ ಮತ್ತೆ ಇದರ ಜೊತೆಲೆ ಅವರು ಬಂದಿರತಕ್ಕಂಥ ಎಲ್ಲರೂ ಕೂಡ ಬಂಧುಗಳೆಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಆ ಭಗವಂತ ಆಯುಸ್ಸು, ಆರೋಗ್ಯ, ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ. ಇದೊಂದು ಅವರ ಸಣ್ಣ ಪ್ರಯತ್ನ. ಯಾಕೆಂತಂದ್ರೆ ಈ ವಿಷಯವನ್ನು ಎಲ್ರಿಗೂ ಕೂಡ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಬಹಳ ಕಾತುರದಿಂದ ಎಲ್ಲ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ನೋಡಿ ಸಂತೋಷ ಪಡಿ. ಇಲ್ಲಿ ಸಾರ್ವಜನಿಕರು ಎಲ್ಲರೂ ಬರ್ಬೋದು, ಯಾರಿಗೂ ಕೂಡ ರೆಸ್ಟ್ರಿಕ್ಷನ್ ಇಲ್ಲ. ಬಂದು ಅದರಲ್ಲೂ ಕೂಡ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನ ತಿಳಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ಇದೆ. ಅದಕ್ಕೋಸ್ಕರವಾಗಿ ಮಕ್ಕಳೆಲ್ಲ ತಿಳ್ಕೊಂಡು ಈಗಿನ ಯುಗದಲ್ಲಿ ಇದನ್ನು ಚೆನ್ನಾಗಿ ಪರಿಪಾಲನೆ ಮಾಡಬೇಕು ಅಂತ ಕೋರ್ತೀನಿ. ಎಲ್ರಿಗೂ ಧನ್ಯವಾದಗಳು.